ಒಂದು ಪ್ರಕರಣ 3 ಕೋರ್ಟ್ ಸಿಟಿ ರವಿಗೆ ರಿಲೀಫ್. ಹೆಬ್ಬಾಳ್ಕರ್ ದೂರಿನ ಅನ್ವಯ ಬೆಳಗಾವಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಅದು ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಸೊ ಬೆಂಗಳೂರಿನ ಕೋರ್ಟ್ನಲ್ಲಿ ಕೂಡ ಕೆಲವೇ ಕ್ಷಣಗಳಲ್ಲಿ ಸೆಷನ್ ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗುತ್ತೆ. ಇಂದು ಮತ್ತೊಮ್ಮೆ ಹೈಕೋರ್ಟ್ ಅಂತೂ ರಿಲೀಫ್ ಕೊಟ್ಟಿದೆ, ಬಟ್ ಸೆಷನ್ ಕೋರ್ಟ್ನಲ್ಲಿ ಕೆಲವೇ ಕ್ಷಣಗಳಲ್ಲೇ ಆರಂಭವಾಗುತ್ತೆ ಮತ್ತೆ ವಿಚಾರಣೆ. ಒಂದು ಕೇಸು ಎಷ್ಟೆಷ್ಟತ್ರ ಹೋಗಿ ಬರ್ತಾ ಇದೆ ನೋಡಿ. ಬೆಳಗಾವಿ ಕೋರ್ಟು, ಹೈಕೋರ್ಟು, ಈಗ ಸೆಷನ್ ಕೋರ್ಟ್ ಬಂದು ನಿಂತಿರೋದು. ಇವತ್ತು ಸೆಷನ್ ಕೋರ್ಟ್ ನಲ್ಲಿ ಏನಾಗುತ್ತೆ ಸಿಟಿ ರವಿ ಭವಿಷ್ಯ? ಯಾಕಂದ್ರೆ ರಿಲೀಸ್ ಆಗಿ ಮತ್ತೆ ಮಾರನೇ ದಿನಾನೇ ಅರೆಸ್ಟ್ ಆಗಿರೋದು ನಾಯಕರುಗಳಿದೆ. ಸೊ ಹಾಗಾಗಿ ಏನಾಗ್ಬೋದು ಸೆಷನ್ ಕೋರ್ಟ್ ನಲ್ಲಿ ಇವತ್ತು? ಮತ್ತೆ ಸೆಷನ್ ಕೋರ್ಟ್ ನಲ್ಲಿ ನಡೆಯುತ್ತೆ ವಿಚಾರಣೆ. ಸಿಟಿ ರವಿ ಅವಹೇಳನಕಾರಿ ಹೇಳಿಕೆ ವಿಚಾರ. ಒಂದು ಪ್ರಕರಣ 3 ಕೋರ್ಟು. ಸಿಟಿ ರವಿಗೆ ರಿಲೀಫ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಒಂದು ಕಡೆ ರಿಲೀಫ್ ಇದ್ರು, ಇನ್ನೊಂದು ಕಡೆ ಟೆನ್ಷನ್ ಅಂತೂ ಇದ್ದಾರೆ. ಹೆಬ್ಬಾಳ್ಕರ್ ಕೊಟ್ಟ ದೂರಿನ ಅನ್ವಯ 24 ಗಂಟೆಗಳ ಬಳಿಕ ಅವರ ಬಿಡುಗಡೆ ಕೂಡ ಆಗಿತ್ತು. ಬಟ್ ಇವತ್ತು ಸೆಷನ್ ಕೋರ್ಟ್ ನಲ್ಲಿ ಮತ್ತೊಮ್ಮೆ ವಿಚಾರಣೆ ನಡೆಯುತ್ತೆ. ಇವತ್ತು ಸೆಷನ್ ಕೋರ್ಟ್ನಲ್ಲಿ ಮತ್ತೊಮ್ಮೆ ವಾದ ಪ್ರತಿವಾದವನ್ನ ಜಡ್ಜ್ ಆಲಿಸ್ತಾರೆ. ಸೆಷನ್ ಕೋರ್ಟ್ ಅಲ್ಲಿ ಏನ್ ಹೇಳ್ತಾರೆ, ರಿಲೀಫ್ ಸಿಗತ್ತಾ, ಏನ್ ಆಗಬಹುದು ಅಂತ ಕಾದು ನೋಡ್ಬೇಕು. ಹೆಬ್ಬಾಳ್ಕರ್ ದೂರು ಕೊಟ್ಟ ಹಿನ್ನೆಲೆ ಸೊ ಅರೆಸ್ಟ್ ಕೂಡ ಆಗಿದ್ರು, ಕೋರ್ಟಿಗೆ ಕೂಡ ಅವ್ರನ್ನ ಕರೆದುಕೊಂಡು ಹೋಗಿದ್ರು, ವಾದ ಪ್ರತಿವಾದ ಕೂಡ ಆಗಿತ್ತು. ಸೊ ಅದಾದ ನಂತರ ಮತ್ತೆ ಅವರಿಗೆ ರಿಲೀಫ್ ಕೂಡ ಸಿಕ್ಕಿತ್ತು. ಇದೀಗ ಸೆಷನ್ ಕೋರ್ಟ್ನಲ್ಲಿ ಮತ್ತೊಮ್ಮೆ ವಿಚಾರಣೆ ನಡೆಸೋ ಸಾಧ್ಯತೆ ಇದ್ದು ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ನಡೆಯುತ್ತೆ ವಿಚಾರಣೆ. ಸೊ ಏನ್ ಹೇಳುತ್ತೆ ಬೆಂಗಳೂರಿನ ಸೆಷನ್ ಕೋರ್ಟ್ ಅನ್ನೋದು ಕಾದು ನೋಡಬೇಕು. ಸದ್ಯ ಬೇಲ್ ಕೊಡಿ ಅಂತ ಹೇಳಿ ಅವ್ರ ಪರ ಅಶೋಕ್ ಹಾರ್ನಹಳ್ಳಿ ವಾದ ಮಂಡಿಸ್ತಾರಂತೆ. ಪೊಲೀಸರ ಲೋಪದೋಷ ವಿವರಿಸ್ತಾ ಇದ್ದಾರೆ ವಕೀಲರು. ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ನಿನ್ನೆ ಅಶೋಕ್ ಹಾರ್ನಹಳ್ಳಿ ಅವರು ಬೆಳಗಾವಿನಲ್ಲಿ ವಾದ ಮಂಡಿಸಿದ್ರು. ಇವತ್ತು CCH ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯುತ್ತೆ. ಸೊ ಏನೆಲ್ಲ ಹೇಳ್ತಾರೆ ಗೊತ್ತಿಲ್ಲ. ಸಿಟಿ ರವಿ ಅವರು ಅವರ ಅಳಲನ್ನ ತೋಡ್ಕೊಂಡಿದ್ರು ನ್ಯಾಯಾಧೀಶಿಯ ಮುಂದೆ.